ಮಾಡಿ ಡಾಕ್ಟರ್, ತುಂಬಾ ರಕ್ತ ಹೋಗ್ತಿದೆ. ಏನಮ್ಮ, ಏನಾಯ್ತು? ಕೈ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಓ, ಸೂಸೈಡ್ ಕೇಸಾ? ಪೊಲೀಸ್ ಕಂಪ್ಲೀಟ್ ಆಯ್ತಾ? ಅವಳ ಪ್ರಾಣ ಉಳಿದ್ರೆ ಸಾಕು ಡಾಕ್ಟರ್, ಅದೆಲ್ಲ ಆಮೇಲೆ ಮಾತಾಡ್ಬೋದು. ನೋಡಮ್ಮ, ಈಗ ಹಾಗೆಲ್ಲ ಆಗಲ್ಲ. ಈಗ ಆಮೇಲೆ ಏನ್ತೀರಾ? ಆಮೇಲೆ ನಮ್ಮ ತಲೆಗೆ ಕಟ್ತೀರಾ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆಮೇಲೆ ಟ್ರೀಟ್ ಮಾಡ್ತೀನಿ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನಿಮ್ಮ ಕೈ ಮುಗಿತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಇಲ್ಲಿ ನೋಡಿ, ನಮ್ಮ ಹಾಸ್ಪಿಟಲ್ ಪ್ರೊಸೀಜರ್ನ ನಾವು ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಏನೂ ಆಗಲ್ಲ ಚುಕ್ಕಿ, ನಿಂಗೆ ಎಲ್ಲ ಸರಿ ಹೋಗುತ್ತೆ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಒಂದು ನಿಮಿಷ ಮಾಡ್ತೀನಿ. ಓಹ್ ಏಜೆ ಸರ್, ನಿಮ್ಮ ಫ್ರೆಂಡ್ ಹುಷಾರಾಗಿದ್ದಾರೆ, ನಾಳೆ ಡಿಸ್ಚಾರ್ಜ್ ಆಗ್ತಾರೆ, ಏನೂ ಗಾಬರಿ ಇಲ್ಲ. ಆ ಹುಡುಗಿಗೆ ಟ್ರೀಟ್ಮೆಂಟ್ ಯಾಕೆ ಶುರು ಮಾಡಿಲ್ಲ? ಅದಂತೂ ಸೂಸೈಡ್ ಕೇಸ್. ಈ ಹುಡುಗಿಯರುಗಳು ಪ್ರೀತಿ ಪ್ರೇಮ ಅಂತ ಈ ರೀತಿ ಮಾಡ್ಕೊಳ್ತಾನೆ ಇರ್ತಾರೆ. ದಿನಕ್ಕಿಂತ 10 ಕೇಸ್ಗಳು ಬರ್ತಾ ಇರುತ್ತೆ. ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆಗೆ ಬರುತ್ತೆ. ಹಾಗಂತ ಒಂದು ಜೀವನ ಹೋಗೋದಕ್ಕೆ ಬಿಡ್ತೀರಾ? ಪ್ರಾಣ ತೆಗೆದ್ರೆ ಮಾತ್ರ ಕೊಲೆ ಅಂತ ಹೇಳಲ್ಲ ಡಾಕ್ಟರ್. ಪ್ರಾಣ ಉಳಿಸೋ ಅವಕಾಶ ಇದ್ದು ಸುಮ್ಮನೆ ಇದ್ರೂ ಅದನ್ನು ಕೊಲೆ ಅಂತಲೇ ಹೇಳ್ತಾರೆ. ಅದು ಹಾಸ್ಪಿಟಲ್ ಪ್ರೊಸೀಜರ್ ಆಗಿದೆ, ನಾವು ಹಾಗೆಲ್ಲ ಟ್ರೀಟ್ ಮಾಡೋಕ್ಕಾಗಲ್ಲ. ಪ್ರೊಸೀಜರ್ ಮುಖ್ಯನಾ ಪ್ರಾಣ ಮುಖ್ಯ? ಹಾಸ್ಪಿಟ್ಲ್ ಇರೋದು ಪ್ರಾಣ ಉಳಿಸೋದಕ್ಕೆ. ಡಾಕ್ಟ್ರು ಅಂದರೆ ದೇವರು ಅಂತಾರೆ. ಆ ಹುಡುಗಿ ಜೀವ ಉಳಿಸಿ ಆ ಮಾತನ್ನು ಉಳಿಸ್ಕೊಳ್ಳಿ. ನಿಮ್ಮ ಈ ಪ್ರೊಸೀಜರ್ಸ್ನೆಲ್ಲ ನಾನು ನೋಡ್ತೀನಿ. ಓಕೆ ಅಜಯ್ ಸರ್, ನೀವು ಹೇಳಿದ್ಮೇಲೆ ಖಂಡಿತ ಅಟೆಂಡ್ ಮಾಡ್ತೀನಿ. ಕರೀರಿ ಅವ್ರನ್ನ. ಡೋಂಟ್ ವರಿ, ಹೆದರ್ಕೋಬೇಡಿ, ಬನ್ನಿ ಬೇಗ. ಥ್ಯಾಂಕ್ ಯು ಪಾರ್ಟ್ನರ್. ಟ್ರೀಟ್ ಮಾಡೋಕ್ಕೆ ಡಾಕ್ಟರ್ನ ಕಳಿಸಿದ ಹಾಗೆ ನನ್ನ ತಂಗಿ ಜೀವನೂ ನೀನೇ ಉಳಿಸ್ಬೇಕು. ಕೆಲಸ ಮಾಡಿದ್ದು ನಾನು, ಕ್ರೆಡಿಟ್ ತಗೋತಾ ಇರೋದು ನೀನಾ? ಏನ್ರಿ ಇದು, ಮನೆ ಇಷ್ಟೊಂದು ಪ್ರಶಾಂತವಾಗಿದೆ? ನೀನಿಲ್ದ ಇದ್ರೆ ಹೀಗೆ ಇರುತ್ತೆ. ಅದಕ್ಕಲ್ಲ, ಇವತ್ತು ಲೀಲನ್ ಲೀಲೆಗಳಿಗೆ ಬ್ರೇಕ್ ಸಿಕ್ಕಿದೆಯಲ್ಲ ಅದಕ್ಕೆ. ಓ, ಏನೇ ಇದು, ರೂಮಲ್ಲಿ ಲೈಟ್ ಹಾಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದಾರೆ? ಚುಕ್ಕಿ ಓದ್ತಿರ್ತಾಳಲ್ರಿ, ಹಂಗೆ ನಿದ್ದೆ ಬಂದಿರುತ್ತೆ, ಮಲಗ್ಬಿಟ್ಟಿರ್ತಾಳೆ. ಇವ್ರು ಇನ್ನೂ ಎಳೆ ಮಕ್ಕಳು, ನಾವೇ ಹೋಗಿ ಲೈಟ್ ಆಫ್ ಮಾಡಿ ಮಲಗಿಸ್ಬೇಕು ಇವ್ರನ್ನ. ಮಕ್ಕಳು ಎಷ್ಟು ಬೆಳೆದ್ರು ನಮಗೂ ಮಕ್ಕಳು ತಾನೇ. ಹೋಗು, ದೀಪ ಆರಿಸ್ಬಿಟ್ಟು ಮಲಗಿಸು. ಚುಕ್ಕಿ, ಏನಾಯ್ತು, ಯಾಕೆ ಕೂಕೊಂಡೆ? ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಲೀಲಾ ಏನಾದ್ರು ಎಡ್ವರ್ಟ್ ಮಾಡ್ಬಿಟ್ಟಿರ್ತಾಳೆ. ಕೌಸಲ್ಯ, ನೀನು ಹಾಗೆ ಯಾಕೆ ಯೋಚನೆ ಮಾಡ್ತೀಯ? ಏನೂ ಆಗಿರಲ್ಲ. ತಡಿ, ಲೀಲಂಗೆ ಫೋನ್ ಮಾಡ್ತೀನಿ. ಬೇಗ ಮಾಡಿ. ಏನಾಯ್ತು ರೀ? ಲೀಲಾ ಯಾಕೋ ಫೋನ್ ಎತ್ಕೋತಾ ಇಲ್ಲ. ನಾನು ಅವಳಿಗೆ ಹೋಗುವಾಗ ಹೇಳಿ ಹೋಗಿದ್ದೆ, ಏನಾದ್ರು ಇದ್ರೆ ಫೋನ್ ಮಾಡು ಅಂತ. ಅವಳು ನನ್ನ ಮಾತೆಲ್ಲಿ ಕೇಳ್ತಾಳೆ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ತೆಗಿತಾ ಇಲ್ಲ. ಈಗ ಏನ್ ಮಾಡೋದು ರೀ? ತಡಿ ಕೌಸಲ್ಯ, ನೋಡೋಣ. ಮಾಡ್ತಾ ಇದೀಯಾ? ಇದು ಹಾಸ್ಪಿಟ್ಲು, ಮನೆ ಅಲ್ಲ. ಏನೇ ಇದ್ರೂ ಮನೇಲಿ ಮಾತಾಡ್ಬೋದು, ಇಲ್ಲ ಅಲ್ಲ. ಏನ್ರಿ ಮನೆಯಲ್ಲಿ ಮಾತಾಡೋದು? ಇವಳು ಮಾಡಿರೋ ಎಡವಟ್ಟಿಂದ ನನ್ನ ಮಗಳ ಪ್ರಾಣಕ್ಕೆ ಕುತ್ತು ತಂದಿದ್ದಾಳೆ. ಏಯ್ ಹೇಳೆ, ಎಲ್ಲೇ ನನ್ನ ಮಗಳು? ಏನೇ ಮಾಡ್ದೆ ಅವಳನ್ನ? ಅಮ್ಮ, ಅದು ಏನೇ ಆದರೂ
ನಾನು ಫೋನ್ ಮಾಡು ಅಂತ ನಿಮ್ಗೆ ಹೇಳೋಗಿದ್ದೆ ತಾನೆ. ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರೋವರೆಗೂ ನಮ್ಗೊಂದು ಮಾತು ಹೇಳಿಲ್ಲ. ಪಕ್ಕದ ಮನೆಯವರಿಂದ ವಿಷಯ ತಿಳ್ಕೊಂಡು ನಾವು ಇಲ್ಲಿಗೆ ಬರಬೇಕಾಯ್ತು. ಯಾಕೆ ಫೋನ್ ಮಾಡಲಿಲ್ಲ? ಅಂಥದ್ದೇನೇ ಮಾಡಿದೆ ನನ್ನ ಮಗಳಿಗೆ? ಕೌಸಲ್ಯ, ಸಮಾಧಾನ ಮಾಡ್ಕೊ. ಲೀಲಾ, ಯಾಕಮ್ಮ ಹೀಗೆ ಮಾಡಿದೆ? ಚುಕ್ಕಿ ಎಲ್ಲಿದ್ದಾಳೆ? ಏನಾಯ್ತು? ನಿಮ್ಮ ತಂಗಿ ಈಗ ಹುಷಾರಾಗಿದ್ದಾಳೆ. ನೀವು ಹೋಗಿ ಅವರನ್ನು ಮಾತಾಡಿಸ್ಬೋದು. ಆದರೆ ತುಂಬ ಡಿಸ್ಟರ್ಬ್ ಮಾಡಬೇಡಿ. ಅಮ್ಮ ಏನಾಯ್ತು ಅಂತ ಮಾತ್ರ ಚುಕ್ಕಿ ಹತ್ರ ಕೇಳ್ಬೇಡ. ಯಾಕೆ ಕೇಳಬಾರ್ದು? ನೀನಂತೂ ಬಾಯಿ ಬಿಡ್ಲಿಲ್ಲ. ಅವಳೇನಾದ್ರೂ ಹೇಳ್ಬಿಡ್ತಾಳೆ ಅಂತ ಭಯನಾ? ಚುಕ್ಕಿಗೆ ಸ್ಟ್ರೇನ್ ಆಗಿರುತ್ತೆ. ಡಾಕ್ಟ್ರ್ ಹೇಳೋಗಿದ್ದಾರೆ ಅವಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅವಳಿಗೇನು ಕೇಳ್ಬೇಡ ಅಮ್ಮ, ನಾನೇ ಹೇಳ್ತೀನಿ. ಚುಕ್ಕಿ, ಅಮ್ಮ ನೀವು ನೀನು ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ವಿಷಯ ಎಲ್ಲ ನಮಗೆ ಗೊತ್ತಾಯ್ತು. ಹೌದು, ನೀನು ಯಾಕೆ ಗಾಜಿನ ಬಳೆ ಬೇಕು ಅಂತ ಕೇಳಿದೆ? ನಿನಗೆ ಗಾಜಿನ ಬಳೆ ಹಾಕೋಕ್ಕೋಗಿ ಎಂಥ ಅವಾಂತರ ಮಾಡಿಬಿಟ್ಟಿದ್ದಾಳೆ ನೋಡು. ಬಳೆ ಹಾಕೋಕ್ಕೂ ಮುಂಚೆ ಸೈಜ್ ಆಗುತ್ತೋ ಇಲ್ವೋ ಅಂತ ನೋಡ್ಬೇಕು ತಾನೆ. ಒಂದು ಅರ್ಜೆಂಟ್ ಇವಳಿಗೆ. ಕೌಸಲ್ಯ, ಆಗಿದ್ದಾಗೋಯ್ತು. ಲೀಲಾ ಏನು ಬೇಕು ಅಂತ ಮಾಡಿದ್ಲಾ? ಬಳೆ ಹಾಕುವಾಗ ಒಂದು ಚಿಕ್ಕ ಅನಾಹುತ ಆಗಿದೆ ಅಷ್ಟೇ. ಓಹ್, ನೀವಿನ್ನೂ ಇವಳ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಇದು ನಿಮ್ಮ ಕಣ್ಣಿಗೆ ಚಿಕ್ಕ ಅನಾಹುತ ಥರನ ಕಾಣಿಸ್ತಾ ಇದೆ. ರಕ್ತ ಜಾಸ್ತಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಮಾಡೋ ಕೆಲಸದಲ್ಲೆಲ್ಲ ಎಡವಟ್ಟು ಮಾಡ್ಕೊಳ್ತೀನಿ ಅಂತ ಗೊತ್ತಿದ್ರು ಇಂಥ ಕೆಲಸ ಎಲ್ಲ ಯಾಕೆ ಮಾಡ್ಬೇಕು ಇವಳು? ಚುಕ್ಕಿ ಪ್ರಾಣದ ಜೊತೆ ಚೆಲ್ಲಾಟ ಆಡಿದಾಳೆ ಇವಳು. ಇನ್ನು ಏನೇನು ಅನುಭವಿಸ್ಬೇಕೋ ಇವಳಿಂದ. ಅಮ್ಮ ಹಾಗಲ್ಲಮ್ಮ, ಏನಾಯ್ತು ಅಂದರೆ ನೀನು ಹೀಗೆ ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ರೆ ಅವಳು ಮಾಡೋ ತಪ್ಪುಗಳು ಅವಳು ಗೊತ್ತಾಗೋದಾದ್ರೂ ಹೇಗೆ ಹೇಳು? ಆಯ್ತು ಕೌಸಲ್ಯ, ಈಗ ಅವಳು ಹುಷಾರಾಗಿದ್ದಾಳೆ ತಾನೆ. ಇನ್ನು ಮುಂದೆ ಹೀಗಾಗಲ್ಲ. ನಡಿ, ನಾವು ಅವಳಿಗೆ ಊಟ ತರೋಣ. ಚಿಕ್ಕಿ, ನಾವಿಬ್ರು ಹೋಗ್ಬಿಟ್ಟು ಜ್ಯೂಸು ಊಟ ಎಲ್ಲ ತರ್ತೀವಿ. ನೀನು ಸ್ವಲ್ಪ ರೆಸ್ಟ್ ಮಾಡಮ್ಮ. ಒಂದು ನಿಮಿಷ ಇರಿ. ನೋಡಮ್ಮ, ನೀನು ದೂರದಲ್ಲೇ ನಿಂತ್ಕೊಂಡು ಅವಳನ್ನ ನೋಡ್ಕೊ. ಹತ್ರ ಅಂತೂ ಹೋಗ್ಬೇಡ, ಆಯ್ತಾ? ಯಾಕೆ ಹಾಗೆ ಹೇಳ್ದೆ ಅಕ್ಕ? ತಪ್ಪು ಮಾಡಿರೋದು ನಾನು, ಆದರೆ ಅಮ್ಮನ ಹತ್ರ ಬೈಸ್ಕೊಂತಿರೋಳು ನೀನು. ಚುಕ್ಕಿ, ಅಮ್ಮ ಬೈತಾರೆ ಅಂತ ಯೋಚನೆ ಮಾಡೋ ಬದಲು ಅಪ್ಪ ಅಮ್ಮ ಎಷ್ಟು ಗಾಬರಿ ಆಗಿದ್ದಾರೆ ಅಂತ ನೋಡು. ಅವ್ರು ನಿನ್ನ ಮೇಲೆ ಜೀವನೇ ಇಟ್ಟಿದ್ದಾರೆ. ನೀನು ಹೀಗೆಲ್ಲ ಮಾಡ್ಕೊಳ್ಳೋ ಬದಲು ಒಂದ್ಸತಿ ಅವ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತಲ್ವಾ? ನಾನೇನು ಮಾಡಲಿ ಅಕ್ಕ? ನನಗೆ ಆ ಕ್ಷಣಕ್ಕೆ ಏನೂ ತೋಚಲೇ ಇಲ್ಲ. ದೇವ್ ನನಗೋಸ್ಕರ ಜೀವ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ. ಅವ್ರಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ ಅಕ್ಕ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ನಿಂದ ನನ್ನ ತಂಗಿ ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾಳೆ. ಇಂಥ ಕೆಲಸ ಮಾಡಿರೋ ನಿನ್ನ ಜೈಲಲ್ಲಿ ಕೊಳೆ ಹಾಗೆ ಮಾಡ್ತೀನಿ. ಹೇಳಿ. ಇನ್ಸ್ಪೆಕ್ಟರ್ನ ನೋಡಬೇಕಿತ್ತು, ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಅಲ್ಲಿದ್ದಾರೆ ನೋಡಿ. ಅನ್ಯ ಏರಿಯಾದಲ್ಲೇ ಹುಡುಗಿರ್ನ ರೇಗಿಸೋಷ್ಟು ಧೈರ್ಯನಾ? ಒಂದೇ ಒಂದು ಹುಡುಗಿ ಮುಂದೆ ನಿಮ್ಮನ್ನು ಕಂಡ್ರು, ಹುಡುಗಿರ್ ಮುಂದೆ ಇನ್ನು ಯಾವತ್ತು ತಲೆ ಎತ್ತಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ನನ್ನ ತಂಗಿಗೆ ಒಬ್ಬ ಈಡಿಯಟ್ಟು ತುಂಬ ತೊಂದರೆ ಕೊಡ್ತಿದ್ದಾನೆ. ಅವನಿಗೆ ಮದುವೆ ಆಗಿದ್ರು ನನ್ನ ತಂಗಿ ಹಿಂದೆನೇ ಬಿದ್ದಿದ್ದಾನೆ. ಅವನಿಂದ ನನ್ನ ತಂಗಿ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾಳೆ. ಅದು
ಚೀಟ್ನ ಸುಮ್ಮನೆ ಬಿಡಬಾರ್ದು ಸರ್. ಪ್ಲೀಸ್ ಹೆಲ್ಪ್ ಮಾಡಿ. ಇಂಥ ಸುಂದರವಾದ ಹುಡುಗಿ ಮುಖದಲ್ಲಿ ಟೆನ್ಷನ್ ಅನ್ನೋದಿದ್ರೆ ಸೌಂದರ್ಯ ಸ್ವರ್ಗೋಗುತ್ತೆ. So, here we meet once again. ನೀತಿ ಇಲ್ದಿರೋ ಸಂಬಂಧಕ್ಕೆ ಪ್ರೀತಿ ಅಂತ ಹೆಸರಿಟ್ಕೊಂಡು ನನ್ನ ತಂಗಿಗೆ ಮೋಸ ಮಾಡಕ್ ಬರ್ಬೇಡ. ಇನ್ ಮುಂದೆ ನಿನ್ನ ಆಟ ನಡೆಯಲ್ಲ. ಹೇ, ಯಾಕೆ ಭಯ ಪಡ್ತಿದ್ಯಾ ಲೀಲಾ? ನನ್ನ ಸ್ಟೇಷನಲ್ಲಾಗಲಿ, ನನ್ನ ಏರಿಯಾದಲ್ಲಾಗಲಿ, ನನ್ನ ಪಕ್ಕದಲ್ಲಿ ಹೆಣ್ಮಕ್ಳು ಭಯ ಪಡಬಾರ್ದು. ಯಾಕಂದರೆ ನಾನು ಅವ್ರನ್ನ ಸೇಫಾಗಿ ಇಲ್ಲಿ ಹಿಡಿದಿಟ್ಟಿರ್ತೀನಿ. ನಿನ್ನ ತಂಗಿ ಕೂಡ ಈಗ ಇಲ್ಲೇ ಇರೋದು. ನೋಡು, ನಮ್ಮ ಚುಕ್ಕಿ ಏನು ಗೊತ್ತಿಲ್ದಿರೋ ಮಗು ಥರ. ಅವಳಿಗೇನಾದರೂ ಓಹೋ ಲೀಲಾ, ಅವಳನ್ನು ಯಾವಾಗಲೂ ಚುಕ್ಕಿ 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 ಅಂತ ಹೇಳಿ ಅವಳಿನ್ನೂ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ಯಾ? ಅವಳು ಅರಳಿ ನಿಂತಿರೋ ಹೂ. ಅವಳು ಅರಳಿರೋದೆ ಈ ದೇವ್ ಪೂಜೆಗಂತಾನೆ. ಆದರೂ ಅವಳಿಗಿಂತ ಮುಂಚೆ ನೀನು ಯಾಕೆ ನನ್ನ ಕಣ್ಣಿಗೆ ಬಿದ್ದಿಲ್ಲ? ನೀನೆಂಥ ಚಾಲಾಕಿ ಹುಡುಗಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಚಾಲಾಕಿತನ ಎಲ್ಲ ಈ ದೇವ್ ಹತ್ರ ನಡೆಯಲ್ಲ ಲೀಲಾ. ಈ ದೇವ್ ಹತ್ರ ಸಿಕ್ಕಾಕೊಂಡವರು ತಪ್ಪಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ. ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದೀನಿ ಲೀಲಾ, ನಿನ್ನ ತಂಗಿನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡಬೇಡ. ಅದರಿಂದ ನಿನಗೂ ಒಳ್ಳೆಯದಲ್ಲ, ನಿನ್ನ ತಂಗಿಗೂ ಒಳ್ಳೆಯದಲ್ಲ. ಈಗ ಒಂದು ಹಕ್ಕಿಗೆ ಮಾತ್ರ ಗುರಿ ಇಟ್ಟಿದ್ದೀನಿ. ಆ ಗುರಿ ತಪ್ಸಕ್ಕೆ ಹೋಗಿ ನನ್ನ ಬಲೆಗೆ ನೀನು ಗುರಿ ಆಗಬೇಡ. ನಿಂತ್ಕೊಳ್ಳ ಅಲ್ಲೇ. ಏನು ಹಾಗೆ ಹೊಡ್ತಾ ಇದೆಯಾ? ನೀನಿಲ್ಲಿ ಬಂದಿದ್ದು ಕಂಪ್ಲೇಂಟ್ ಕೊಡೋದಕ್ಕೆ ತಾನೆ? ಬಾ, ಕಂಪ್ಲೇಂಟ್ ಕೊಡು. ಬಾ ಬಾರೆ. ಹೇಳು, ಏನಂತ ಕಂಪ್ಲೇಂಟ್ ಬರ್ಕೊಳ್ಳಿ? ನಿನ್ನ ತಂಗಿ ಮದುವೆ ಆಗಿರೋನ್ ಹಿಂದೆ ಹೋಗಿ ಅವನ ಸಂಸಾರನ ಹಾಳು ಮಾಡೋದಕ್ಕೆ ಹೊಂಚಾಗ್ತಿದ್ದಾಳೆ ಅಂತನ? ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾಳೆ ಅಂತನ? ಹೇಳು, ಯಾವ ಕೇಸ್ ರಿಜಿಸ್ಟರ್ ಮಾಡಲಿ? ಯಾವುದೇ ಕೇಸ್ ರಿಜಿಸ್ಟರ್ ಮಾಡಿದ್ರು ನಿನ್ನ ತಂಗಿ ಸೆಲ್ಲಲ್ಲಿರ್ತಾಳೆ, ಇಲ್ಲ ನನ್ನ ತೋಳಲ್ಲಿರ್ತಾಳೆ. ಇಲ್ಲ, ನನ್ನ ತಂಗಿ ಜೀವನ ಹಾಳು ಮಾಡಕ್ ನಾನು ಬಿಡಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ಅವಳನ್ನ ಕಾಪಾಡ್ಕೊಂತೀನಿ. ಪ್ರಾಣ ಹೋಗ್ಬೇಕು ನಿಜ, ಆದರೆ ನಿಂದಲ್ಲ, ನಿನ್ನ ತಂಗಿದು. ಈಗಾಗಲೇ ನೀನೇ ನೋಡಿದ್ಯಲ್ಲ, ನಿನ್ನ ತಂಗಿನ ನನ್ನಿಂದ ದೂರ ಮಾಡೋ ಪ್ರಯತ್ನ ಪಟ್ರೆ ನಿನ್ನ ತಂಗಿ ಏನಿದು ನನ್ನ ಕೈಯಲ್ಲಿ ಬ್ಯಾಂಡೇಜ್ ಅಂತ ಯೋಚನೆ ಮಾಡ್ತಾ ಇದೆಯಾ? ನಾನು ಅಷ್ಟೇ, ಪ್ರೀತಿಸೋರ್ಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧ ಇದ್ದೀನಿ. ನೋಡ್ತೀಯಾ?
ನೋಡಿದ್ಯಾ ಎಷ್ಟು ರಕ್ತ ವೇಸ್ಟ್ ಆಯಿತು ಅಂತ ಗೊತ್ತಾ? ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನ ತಂಗಿ ಹೀಗೆ ಮಾಡ್ಕೊಳ್ಳೋದಕ್ಕೆ ಕಾರಣ ನಾನಲ್ಲ, ನೀನು. ಹೇಗೆ ಅಂತ ಯೋಚನೆ ಮಾಡ್ತಿದ್ಯಾ? ನಾನು ನಿನ್ನ ತಂಗಿ ನಮ್ಮ ಪಾಡಿಗೆ ನಾವು ಆರಾಮಾಗಿದ್ವಿ. ನೀನು ಮಧ್ಯ ಬಂದು ಕಡ್ಡಿ ಅಲ್ಲಾಡ್ಸಿದ್ದಕ್ಕೇನೆ ಇಷ್ಟೆಲ್ಲ ಆಗಿದ್ದು. ನೀನು ನಿನ್ನ ಪಾಡಿಗೆ ನೀನು ಆರಾಮಾಗಿದ್ದಿದ್ರೆ ನಮ್ಮ ಪಾಡಿಗೆ ನಾವು ಜಾಲಿಯಾಗಿ ಆರಾಮಾಗಿದ್ಬಿಡ್ತಿದ್ವಿ. ಬಳಸಾದ್ಮೇಲೆ ಟಿಶ್ಯೂ ಪೇಪರ್ನ ಯಾರಾದರೂ ನೀಟಾಗಿ ಮಡಚಿಟ್ಕೊಳ್ತಾರ? ಹಾಗೆ ನಿನ್ನ ತಂಗಿನೂ ನನಗೆ ಸಾಕು ಅಂತ ಅನ್ನಿಸ್ದಾಗ ನಾನೇ ಬಿಟ್ಕೊಡ್ತಿದ್ದೆ. ಏನು ಹೊಡಿಬೇಕು ಅಂತ ಅನ್ನಿಸ್ತಾ ಇದೆಯಾ? ನನ್ನ ಕೊಲೆ ಮಾಡ್ಬೇಕಂತ ಅನ್ನಿಸ್ತಾ ಇದೆಯಾ? ಈ ಹೂವಿನಂಥ ಕೈಗಳಿಂದ ಈಗಾಗಲೇ ಹೊಡೆತ ತಿಂದಾಗಿದೆ. ಈಗ ಕೊಲ್ಲೋ ಆಸೆನಾ? ಓ, ಇವತ್ತು ಹೊಡೆಯೋ ಮನಸ್ಸಿಲ್ವಾ? ಪರವಾಗಿಲ್ಲ, ನಿನಗೆ ಯಾವಾಗ ಮನಸ್ಸು ಬರುತ್ತೋ ಆಗಲೇ ಬಾ, ಮಾತಾಡೋಣ. ನೀನು ಬಂದ ದಾರಿಗೆ ಸುಂಕ ಇಲ್ಲ, ಕೊಡೋ ಕಂಪ್ಲೇಂಟ್ಗೆ ಕಿಮ್ಮತ್ತಿಲ್ಲ. ನನ್ನಿಂದ ನಿನ್ನ ತಂಗಿನ ಕಾಪಾಡ್ಕೊಳ್ಳೋದಕ್ಕಾಗಲ್ಲ. ಇಲ್ಲಿ ಪೊಲೀಸು ನಾನೇ, ರೌಡಿನೂ ನಾನೇ. ನಿನ್ನಿಂದೇನೂ ಆಗಲ್ಲ. ಹೋಗು, ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೊ. ಯಾಕಂದರೆ ಸದ್ಯಕ್ಕೆ ಅವಳು ಈಗ ನನ್ನ ಪ್ರಾಪರ್ಟಿ. ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದೀನಿ ಲೀಲಾ, ನಿನ್ನ ತಂಗಿನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡಬೇಡ. ನನ್ನಿಂದ ನಿನ್ನ ತಂಗಿನ ಕಾಪಾಡ್ಕೊಳ್ಳೋದಿಕ್ಕಾಗಲ್ಲ. ಆಯ್ತಮ್ಮ. ಏನೇ ಆಗಿದೆ ನಿನಗೆ? ಹಾಂ, ಅಷ್ಟೆಲ್ಲ ಹುಷಾರಾಗಿರು ಅಂತ ಹೇಳಿ ಹೋಗಿದ್ರು ಚುಕ್ಕಿನ ಈ ಸ್ಥಿತಿಗೆ ತಂದೆ. ಆಸ್ಪತ್ರೆಯಲ್ಲಿ ಮೆಡಿಸನ್ನ ಮರ್ತು ಬಂದೆ. ಈಗ ನೋಡಿದ್ರೆ ಒಲೆ ಮೇಲೆ ಪಾತ್ರೆ ಇಟ್ಟಿದ್ಯಾ, ನಿನ್ನ ತಲೆ ಎಲ್ಲೆಲ್ಲೋ ಓಡ್ತಾ ಇದೆ. ಈಗ ನಾನು ಹೇಳಿದಾದ್ರೂ ಅರ್ಥ ಆಯ್ತಾ? ಇಲ್ಲಮ್ಮ, ನಾನು ಆ ದೇವ್ ಬಗ್ಗೆ ಏನು ಹೇಳಿದ್ರು ಚುಕ್ಕಿಗೆ ಅರ್ಥನೇ ಆಗ್ತಿಲ್ಲ. ಅವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಆಗಲ್ಲ, ನಿನ್ನ ಕೈನಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಬಾಯಿ ಕಡೆ, ನಾನೇ ಮಾಡ್ತೀನಿ. ಕೌಸಲ್ಯ, ಯಾಕೆ ಅವಳ ಮೇಲೆ ಹಾಗೆ ರೇಗ್ತಾ ಇರ್ತೀಯ? ಒಂದಲ್ಲ ಒಂದು ಕಾರಣಕ್ಕೆ ಅವಳನ್ನು ಬೈತಾನೇ ಇರ್ತೀಯಲ್ಲ. ಹೌದೌದು, ನನಗೆ ಬೈಯೋದೇ ಚಟ. ನಾನು ಇಷ್ಟೆಲ್ಲ ಬೈತಿದ್ರು ಅವಳು ಮಾಡೋ ಎಡವಟ್ಗಳನ್ನ ನಿಲ್ಲಿಸ್ತಿಲ್ಲ. ಅವಳು ಹೀಗೇ ಎಡವಟ್ಟು ಮಾಡ್ತಾ ಇದ್ರೆ ಎಲ್ಲಿ ಅವಳು ಬದುಕನ್ನ ಹಾಳು ಮಾಡ್ಕೊಳ್ತಾಳ ಅನ್ನೋ ಭಯ. ಅಮ್ಮ, ಈಗ ಹಾಳಾಗಿರೋದು ನನ್ನ ಚುಕ್ಕಿ ಬದುಕು. ಆದರೆ ಅದನ್ನೆಲ್ಲ ನಿಮಗೆ ಹೇಗೆ ಹೇಳಿ? ಸರಿ ಹೋಗ್ತಾಳೆ ಬಿಡು ಕೌಸಲ್ಯ. ಜೀವ ಇಲ್ಲದೆ ಇರೋ ಇವುಗಳೇ ಸರಿ ಹೋಗ್ತವೆ. ಅಂಥದ್ರಲ್ಲಿ ಈ ಎಲ್ಲರಿಗೂ ಸಹಾಯ ಮಾಡೋ ಜೀವ ನನ್ನ ಮಗಳದ್ದು. ಅವಳು ಸರಿ ಹೋಗಲ್ವಾ? ಸಹಾಯನಾ ಇವಳಿಂದ? ಇವಳು ಮಾಡೋ ಎಡವಟ್ಟಿಂದ ಸಹಾಯ ಮಾಡಿಸ್ಕೊಂಡವರು ಸಾಯದೇ ಇದ್ರೆ ಹೆಚ್ಚು. ಹಾಗೆಲ್ಲ ಮಾತಾಡಬೇಡ ಕೌಸಲ್ಯ. ಅವಳು ನೋಡು, ಗಾಯ ಆಗಿರೋದು ಚುಕ್ಕಿಗಾದರೂ ನೋವಾಗಿರೋದು ಇವಳಿಗೆ. ತನ್ನ ತಂಗಿಗೆ ಹಾಗಾಯ್ತಲ್ಲ ಅಂತ ಎಷ್ಟು ನೊಂದ್ಕೊಂಡಿದ್ದಾಳೆ ನೋಡು. ತೋಳಿ ಮೇಡಮ್, ತಮ್ಮ ಕೆಲಸನ ಮುಂದುವರಿಸಿ, ಏನು ಬೇಕಾದರೂ ಮಾಡಿ. ಮರಿ, ನೀನು ನಿನ್ನ ತಂಗಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಬರೀ ನಿನ್ನಿಂದ ಮಾತ್ರ ಅಲ್ಲ, ಬೇರೆ ಯಾರಿಂದಾದರೂ ಏನೇ ಅಪಾಯ ಆದರೂ ನೀನು ಅವಳು ನೆರಳಾಗಿ ಎಂಥ ಸಮಯದಲ್ಲೂ ಎಂಥ ಆಪತ್ತಿಂದನೂ ನೀನು ಅವಳನ್ನು ಕಾಪಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಮರಿ. ಇಲ್ಲ ಅಪ್ಪ, ಈ ನಿಮ್ಮ ಮಗಳಿಂದ ಚುಕ್ಕಿನ ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆ ರಾಕ್ಷಸನ ವಿರುದ್ಧ ನಿಂತು ನನ್ನ ತಂಗಿನ ಕಾಪಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ.